ನೋಡಿ ಒಳ್ಳೆ ಬೆಳೆದಿದೆ. ಆಕ್ಟಿಂಗ್ ಎಲ್ಲ ಮಾಡ್ತಾನೆ. ಬೇಯಲ್ಲಿ ಇದನ್ನು ಬೇಯಿಸಬೇಕು. ಈ ಥರ ರೌಂಡ್ ಶೇಪಿಗೆ ಇದು ಮಾಡಿ ಉಳಿದ ಎಡ್ಜಸ್ಸನ್ನು ನಾನು ನೋಡಿ ಈ ಥರ ತೆಗಿತಾ ಇದ್ದೇನೆ. ಆಗ ನೋಡಿ ರೌಂಡ್ ಶೇಪಲ್ಲಿ ನಮಗೆ ಹಪ್ಪಳ ರೆಡಿ ಆಗುತ್ತೆ. ನೋಡಿ ಈ ಥರ ಒಳ್ಳೆ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಹಾಕ್ಕೊಳ್ಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಲ್ಲಿ ನಾನು ಹಲಸಿನ ಹಣ್ಣು ಬೆಳೆದಿದೆ ಅಂತ ಚೆಕ್ ಮಾಡುವಾಗ ನನ್ನ ಮಗ ನೋಡಿ ಅವನ್ಸ ಬಂದು ಚೆಕ್ ಮಾಡ್ತಿದ್ದಾನೆ. ಇಲ್ಲಿ ನನ್ನ ತಮ್ಮ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾನೆ. ಸಾರಿ, ಹಲಸಿನ ಹಣ್ಣು ಅಲ್ಲ, ಹಲಸಿನ ಕಾಯಿ. ಇದು ಇಡೆಬರ್ಕೆ ಅಂತ ಹಲಸಿನ ಹಣ್ಣು, ಅಂದರೆ ಸಾಫ್ಟು ಅಲ್ಲ, ಮತ್ತೊಂದು ಗಟ್ಟಿ ಟೈಪಲ್ಲಿ ಬರುತ್ತಲ್ಲ ಅದು ಸಹ ಅಲ್ಲ, ಮತ್ತೊಂದು ಟೈಪಲ್ಲಿದೆ, ಮಿಡಲ್ ಮತ್ತೊಂದು ಟೈಪಲ್ಲಿದೆ. ಇಡೆಬರ್ಕೆ ಅಂತ ಹೇಳ್ತಾರೆ. ತುಳುವೇನೂ ಅಲ್ಲ, ಬರ್ಕೆನೂ ಅಲ್ಲ, ಇಡೆಬರ್ಕೆ ಅಂತೇಳಿ. ಇದು ನೋಡಿ ಒಳ್ಳೆ ಬೆಳೆದಿದೆ, ಎಲ್ಲೋ ಕಲರಲ್ಲಿ ಬಂದಿದೆ ನೋಡಿ. ಅದನ್ನು ನನ್ನ ತಮ್ಮ ಕಟ್ ಮಾಡಿ ಕೊಡ್ತಾ ಇದ್ದಾನೆ. ಇದರಿಂದ ನಾನು ಹಲಸಿನ ಹಪ್ಪಳವನ್ನು ಮಾಡಲಿಕ್ಕೆ ಈ ಹಲಸಿನ ಕಾಯಿಯನ್ನು ಕಟ್ ಮಾಡ್ತಾ ಇದ್ದೇನೆ. ಮಾಡಿ ಕೊಡ್ತಾನೆ ನನ್ನ ತಮ್ಮ. ಈ ಥರ ಅದರ ಮೇಲ್ಗಡೆ ಗಮ್ ಇರುತ್ತಲ್ವ, ಅದನ್ನು ಒಂದು ತೆಂಗಿನ ಇದು ಉಂಟಲ್ವ ನಾರು, ಅದರಿಂದ ತೆಗೊಳ್ಬೇಕು. ಫಸ್ಟ್ ಮೊದಲಿಗೆ ಕತ್ತಿಗೆಲ್ಲ ಎಣ್ಣೆಯನ್ನು ಸವರಬೇಕು, ಇಲ್ಲದಿದ್ದರೆ ಕೈಗೆಲ್ಲ ಮೇಣ ಉಂಟಲ್ವ ಅದರದ್ದು ತಗೊಳ್ತದೆ. ನೋಡಿ ಈ ಥರ ಅವನು ಕಟ್ ಮಾಡಿ ಕೊಡ್ತಿದ್ದಾನೆ. ಅವನ ಕತ್ತಿಯೆಲ್ಲ ತುಂಬ ಶಾರ್ಪ್ ಇದೆ ನೋಡಿ. ಇದು ನನ್ನ ತಾಯಿ ಮನೆಯಲ್ಲಿ ಕಟ್ ಮಾಡಿದ್ದು, ತಾಯಿ ಮನೆಯಲ್ಲಿ ತೆಗೆದ ವಿಡಿಯೋ. ಅಲ್ಲಿ ಇದೆ ಹಲಸಿನ ಮರ ಎಲ್ಲ ಫ್ರೂಟ್ಸ್ ಇದೆ, ಆಲ್ಮೋಸ್ಟ್ ಫ್ರೂಟ್ಸ್ ಇದೆಲ್ಲ ಮರಗಳೆಲ್ಲ ಇದೆ ನೋಡಿ. ಈ ಥರ ಹೀಗೆ ಚಿಕ್ಕ ಕಟ್ ಮಾಡಿ ಕೊಡ್ತಾನೆ. ಉಳಿದದನ್ನು ಮತ್ತೆ ನಾನು ಇದು ಮಾಡ್ತೇನೆ. ಅದೊಂದು ಸ್ವಲ್ಪ ಗಟ್ಟಿ ಇದೆ ಅಲ್ವಾ, ನನಗೆ ಆಗಲಿಲ್ಲ ಕಟ್ ಮಾಡಲಿಕ್ಕೆ, ಆದ ಕಾರಣ ಅವನ ಹತ್ರ ಕೊಟ್ಟೆ. ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಕೊಡ್ತಿದ್ದಾನೆ. ಇಲ್ಲಿ ನಾನು ಮತ್ತು ನನ್ನ ಮಗ ನೋಡಿ ಅವನ್ಸ ಬಂದಿದ್ದಾನೆ ತಗೊಳ್ಳಿಕ್ಕೆ ಅಂತ. ಇಲ್ಲಿ ಎಣ್ಣೆಯನ್ನು ಕೀಳ್ತಿದ್ದಾನೆ. ಎಣ್ಣೆ ಸವರಿ ಆದಮೇಲೆ ನೋಡಿ ಈ ಥರ ಕಟ್ ಮಾಡಿಕೊಂಡು, ಅದೆಲ್ಲ ಫುಲ್ ಮೇಲ್ಗಡೆ ಇರುತ್ತಲ್ವ ಅದರದ್ದು ಕಟ್ ಮಾಡಿ ಕೈಗೆಲ್ಲ ಎಣ್ಣೆ ಸವರಬೇಕು. ನಂತರ ಆ ತೆಂಗಿನ ನಾರಿಂದ ಎಲ್ಲ ಉಜ್ಜಿ ನಂತರ ಅದರ ಸೋಳೆಗಳನ್ನು ತೆಗಿಬೇಕು. ಇಲ್ಲಿ ನೋಡಿ ನನ್ನ ಮಗ, ನನಗೆ ಭಾರಿ ಖುಷಿ. ಹೀಗೆ ಅಲ್ವಾ ಮಕ್ಕಳು, ಅವರಿಗೆ ಸಹ ಸ್ವಲ್ಪ ಕೆಲಸ ಕೊಡಬೇಕು, ಅವರಿಗೆ ಸಹ ಗೊತ್ತಾಗಬೇಕಲ್ಲ ಹೇಗೆಲ್ಲ ಮಾಡೋದು ಹೇಳಿ. ಸ್ವಲ್ಪ ಹೊತ್ತು ಮಾತ್ರ ಇರ್ತಾನೆ, ಮತ್ತೆ ಇರುವುದಿಲ್ಲ ಅವನು. ನೋಡಿ ಈ ಥರ ತೆಗೆದು ನೋಡಿ ಈ ಥರ ಮಾಡ್ತಾನೆ ನೋಡಿ. ಆ್ಯಕ್ಟಿಂಗ್ ಎಲ್ಲ ಮಾಡ್ತಾನೆ ನೋಡಿ. ಈ ಥರ ಎಲ್ಲ ತೆಗೆದು ಮಾಮ ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಥರ ಎಲ್ಲವನ್ನು ನಾನು ತೆಗೆದಿಡ್ತೇನೆ ನೋಡಿ. ಈ ಥರ ಎಲ್ಲ ಸೋಳೆಗಳನ್ನು, ಹಲಸಿನಕಾಯಿಯ ಸೋಳೆ ಉಂಟಲ್ವ ಅದನ್ನೆಲ್ಲ ತೆಗೆದಿಡ್ತೇನೆ. ಇಲ್ಲೆಲ್ಲ ನೋಡಿ ಹಲಸಿನಕಾಯಿಯ ಸೋಳೆಗಳನ್ನೆಲ್ಲ ತೆಗೆದಾಯಿತು ನೋಡಿ. ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ. ಪುನಃ ಇದನ್ನು ಕ್ಲೀನ್ ಮಾಡಲಿಕ್ಕೆ ಉಂಟು, ಅಂದರೆ ಅದರ ಹೊರಗಡೆ ಸೈಡಲ್ಲೆಲ್ಲ ಅದು ಸಪೂರದಲ್ಲಿ ಇರುತ್ತಲ್ವ ಅದನ್ನೆಲ್ಲ ನೋಡಿ ಈ ಥರ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಳ್ಬೇಕು ನೋಡಿ. ಈ ಥರ ನಾನು ತೋರಿಸ್ತೇನೆ. ಅದೆಲ್ಲ ಕ್ಲೀನ್ ಆಗಬೇಕು, ಅದೆಲ್ಲ ಇದ್ದರೆ ಅದು ಗ್ರೈಂಡ್ ಮಾಡುವಾಗ ಆಗೋದಿಲ್ಲ ನೋಡಿ. ಈ ಥರ ಅದರದ್ದು ಒಳಗಡೆ ಬೀಜ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗೊಳ್ಬೇಕು ನೋಡಿ. ಈ ಥರ ನೋಡಿ, ಈ ಥರ ಉಂಟಲ್ವಾ ನೋಡಿ.
ಅದೆಲ್ಲ ಸಪುರದ ವೈಟ್ ಕಲರೆಲ್ಲ ಇರುತ್ತಲ್ವ ಅದನ್ನೆಲ್ಲ ತಗೊಳ್ಬೇಕು. ಅದರಲ್ಲಿ ದಪ್ಪ ಇದ್ದಿದ್ದರೆ ಅದನ್ನು ಇಟ್ಕೊಳ್ಬೋದು. ಉಳಿದದನ್ನು ಕಟ್ ಮಾಡಿ ಅದರ ಬೀಜವನ್ನೆಲ್ಲ ತೆಗಿಬೇಕು. ನೋಡಿ ಈ ಥರ ನನಗೆ ಈಸಿಯಾಗಿ ಬರುತ್ತೆ ನೋಡಿ. ಅದೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಅದೆಲ್ಲ ಹಾಕ್ಕೊಂಡ್ರೆ ಗ್ರೈಂಡ್ ಮಾಡುವಾಗ ಅದು ಒಳ್ಳೆ ಗ್ರೈಂಡ್ ಆಗೋದಿಲ್ಲ. ಮುಂಚಿನ ದಿನ ನಾನು ಹಲಸಿನಕಾಯಿಯ ಅದು ಸೋಳೆ ಎಲ್ಲ ತೆಗೆದಿಟ್ಟದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ತೊಂದೂರು ಉಂಟಲ್ವ, ಅಂದರೆ ಹಬೆಯಲ್ಲಿ ಇದನ್ನು ಬೇಯಿಸಬೇಕು ನೀರಿಟ್ಟು ಸ್ವಲ್ಪ. ನೋಡಿ ಈ ಥರ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಒಳ್ಳೆ ಬೇಯಬೇಕಿದು. ಒಳ್ಳೆ ಬೆಂದರೆ ಮಾತ್ರ ಸಾಫ್ಟ್ ಆಗ್ತದೆ. ನೋಡಿ ಒಂದು ಹಾಫ್ ಆನ್ ಅವರ್ ಬೇಕು. ಹಾಫ್ ಆನ್ ಅವರ್ ಆದಮೇಲೆ ಇಲ್ಲಿ ಗ್ರೈಂಡರಲ್ಲಿ ಹಾಕಿದ್ದೇನೆ ನಾನು ಸ್ವಲ್ಪ. ಒಂದೇ ಗ್ರೈಂಡರಲ್ಲಿ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನಾವೆಷ್ಟು ಕಡಿತೇವೆ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಡಿದ್ರೆ ಆಯಿತು. ಒಂದೇ ಗ್ರೈಂಡರಲ್ಲಿ ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ಮಿಕ್ಸಿಯಲ್ಲಿ ಸಾಕ್ತದೆ. ಒಳ್ಳೆ ಮಾತ್ರ ಸಾಫ್ಟಾಗಿ ಬೇಯಬೇಕು, ಆಗ ಒಳ್ಳೆ ಗ್ರೈಂಡ್ ಆಗ್ತದೆ ನೋಡಿ. ಅಥವಾ ಈ ಥರ ಕಲ್ಲು ಇರುತ್ತಲ್ವ, ಹಳ್ಳಿಗಳಲ್ಲೆಲ್ಲ ಈ ಥರ ಇರುತ್ತಲ್ವ ನೋಡಿ. ಈ ಕಲ್ಲಲ್ಲಿ ಸಹ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಇದಕ್ಕೆ ಸಹ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೋಡಿ. ಈ ಥರ ಕಲ್ಲಿದೆ ಅಲ್ವ, ಎಂತ ಇಡೋದು ಇದಕ್ಕೆ, ಒನಕೆ ಥರ ಕಲ್ಲಿರುತ್ತಲ್ವ ಅದರಲ್ಲಿ ಕುಟ್ಟಬೇಕು ನೋಡಿ ಈ ಥರ. ಇದು ಸಹ ಒಳ್ಳೆ ಆಗ್ತದೆ, ಬೇಗ ಆಗ್ತದೆ ಇದರಲ್ಲಿ ನಾನೇ ವಿಡಿಯೋ ತೆಗೆದದಲ್ವ, ನಾನೇ ಇದು ಮಾಡ್ತಿದ್ದದು. ಹಾಗೆ ಸ್ವಲ್ಪ ಶೇಕ್ ಆಗ್ತದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಆಯಿತು ನೋಡಿ. ಇಷ್ಟ ಆದರೆ ಆಯಿತು. ಇದನ್ನೀಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ನೋಡಿ. ಇಷ್ಟ ಆದರೆ ಆಯಿತು, ತುಂಬ ಗ್ರೈಂಡ್ ಆಗಬೇಕಂತ ಇಲ್ಲ, ಇಷ್ಟ ಆದರೆ ಸಾಕು. ಇಲ್ಲಿ ನಾನು ಈ ಥರ ಪ್ಲಾಸ್ಟಿಕನ್ನು ತಗೊಂಡಿದ್ದೇನೆ. ಮತ್ತು ಈ ಥರ ಒಂದು ನೋಡಿ ರೌಂಡ್ ಶೇಪಲ್ಲಿ ಬರೋದಕ್ಕೋಸ್ಕರ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ಈ ಪ್ಲಾಸ್ಟಿಕ್ ಕವರಿನ ಮೇಲೆ ಈ ಥರ ಎಣ್ಣೆಯನ್ನು ಹಚ್ಕೊಳ್ಬೇಕು, ಇಲ್ಲದಿದ್ದರೆ ಅಂಟುತ್ತದಲ್ವ ನೋಡಿ. ಈ ಥರ ಎಣ್ಣೆಯನ್ನು ಹಚ್ಕೊಂಡು ಅದರ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಯನ್ನಿಟ್ಟು ಗುಳ್ಳೆ ಥರ ಮಾಡಿ, ಅಂದರೆ ಚಿಕ್ಕ ಚಪಾತಿಗೆ ನಾವೆಷ್ಟು ದೊಡ್ಡ ಗುಳ್ಳೆ ಮಾಡ್ತೇವೆ ನೋಡಿ ಅಷ್ಟನ್ನು ಮಾಡಿ, ಪುನಃ ಒಂದು ಮೇಲ್ಗಡೆ ಕವರನ್ನು ಹಾಕಬೇಕು. ಅದಕ್ಕೆ ಸಹ ಎಣ್ಣೆಯನ್ನು ಹಚ್ಕೊಳ್ಬೇಕು. ಎಣ್ಣೆ ಹಚ್ಚಿ ನೋಡಿ ಈ ಥರ ಎಣ್ಣೆಯನ್ನು ಹಚ್ಕೊಂಡು ಅದರ ಮೇಲೆ ಕವರ್ ಮಾಡಬೇಕು. ಕವರ್ ಮಾಡಿ ಆದಮೇಲೆ ಈ ಥರ ನಾನು ಇದರಲ್ಲಿ ಈ ಪಾತ್ರೆಯಲ್ಲಿ ಇದು ಮಾಡಿದ್ದೇನೆ. ನಿಮ್ಮ ಹತ್ರ ಬೇಕಾದರೆ ಚಪಾತಿ ಮೇಕರ್ ಇದ್ದರೆ ಅದರಲ್ಲಿ ಈಸಿ ಆಗ್ತದೆ. ಈ ಥರ ಇದು ಮಾಡಬೇಕಂತಿಲ್ಲ, ಈಸಿ ವೇಯಲ್ಲಿ ಆಗುತ್ತೆ ನೋಡಿ. ಈ ಥರ ಮಾಡಿಕೊಂಡು ನಾನು ರೌಂಡ್ ಶೇಪಿಗೆ ಕನ್ವರ್ಟ್ ಮಾಡಿದ್ದೇನೆ ನೋಡಿ. ರೌಂಡ್ ಶೇಪ್ ಆಗುವಾಗೆ ನೋಡಿ ಈ ಥರ ತೆಳು ಮಾಡಿಕೊಳ್ಬೇಕು. ದಪ್ಪ ಆದರೆ ಒಳ್ಳೆ ಆಗೋದಿಲ್ಲ, ಅದು ಬೇಗ ಒಣಗೋದು ಸಹ ಇಲ್ಲ, ಮತ್ತು ಒಳ್ಳೆ ಆಗೋದಿಲ್ಲ ಅಷ್ಟು ದಪ್ಪ ಆದರೆ ನೋಡಿ. ಈ ಥರ ರೌಂಡ್ ಶೇಪಿಗೆ ಇದು ಮಾಡಿ ಉಳಿದ ಎಡ್ಜಸ್ಸನ್ನು ನಾನು ನೋಡಿ ಈ ಥರ ತೆಗಿತಾ ಇದ್ದೇನೆ. ಆಗ ನೋಡಿ ರೌಂಡ್ ಶೇಪಲ್ಲಿ ನಮಗೆ ಹಪ್ಪಳ ರೆಡಿ ಆಗುತ್ತೆ ನೋಡಿ. ಈ ಥರ ಕವರನ್ನು ತೆಗಿಬೇಕು. ನಂತರ ಇದನ್ನು ಬಿಸಿಲಿಗೆ ಹಾಕ್ಕೊಳ್ಬೇಕು ನೋಡಿ. ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಒಳ್ಳೆ ಬಿಸಿಲಿರಬೇಕು. ಇದು ಅಂದರೆ ಈಗ ಮಾಡಿದ ವಿಡಿಯೋ ಅಲ್ಲ, ಒಂದು 1 ವೀಕ್ ಮುಂಚೆ ಮಾಡಿದ ವಿಡಿಯೋ, ಮಳೆ ಇಲ್ಲದಿದ್ದಾಗ. ಆಗ ನಾನು ಒಣಗಿಸಿ ಇಟ್ಟಿದ್ದೆ. ಈಗ ಮಳೆ ಅಲ್ಲ, ಈಗ ಆಗೋದಿಲ್ಲ ನೋಡಿ. ಈ ಥರ ನಾನು ಪ್ರೆಸ್ ಮಾಡ್ತಾ ನೋಡಿ ಈ ಥರ ಇದು ಮಾಡಬೇಕು, ತೆಳುವಾಗಿ ಮಾಡಿ. ಆಮೇಲೆ ರೌಂಡ್ ಶೇಪಲ್ಲಿ ಇದು ಮಾಡಬೇಕು. ನಿಮಗೆ ಚಪಾತಿ ಮೇಕರಲ್ಲಿ ಆದರೆ ಅದು ರೌಂಡ್ ಶೇಪಲ್ಲೇ ಬರುತ್ತಲ್ವ, ಆದ ಕಾರಣ ಅದು ಈಸಿ ಆಗುತ್ತೆ. ನನ್ನ ಹತ್ರ ಇರಲಿಲ್ಲ, ಆದ ಕಾರಣ ನಾನು ಈ ಥರ ಮಾಡಿಕೊಂಡೆ ನೋಡಿ. ಈ ಥರ ಮಾಡಿ ನೋಡಿ, ಅದು ರೌಂಡ್ ಶೇಪಲ್ಲಿ ಬಂತಲ್ವ. ನಂತರ ಈ ಥರ ರಿಮೂವ್ ಮಾಡಿಕೊಂಡ್ರೆ ಆಯಿತು ನೋಡಿ. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಇದನ್ನಿನ್ನು ಒಂದು 2 ಅಥವಾ 3 ಬಿಸಿಲು ಒಳ್ಳೆ ಒಣಗಿಸಬೇಕು ನೋಡಿ. ಈ ಥರ ರೌಂಡ್ ಶೇಪಲ್ಲಿ ಬಂತಲ್ವ. ಇದನ್ನು ನೋಡಿ ಈ ಥರ ನಾನೊಂದು ಓಲ್ಡ್ ಸೀರೆ ಇತ್ತು ಅಮ್ಮನದು, ಆ ಸೀರೆಯಲ್ಲಿ
ಒಳ್ಳೆ ಬಿಸಿಲಿಗೆ ಹಾಕ್ಕೊಂಡಿದ್ದೇನೆ. ನಾನು ಫುಲ್ ಆದಮೇಲೆ ತೋರಿಸಲಿಕ್ಕೆ ವಿಡಿಯೋ ತೆಗಿಲಿಕ್ಕೆ ಮರೆತೋಯಿತು, ಅಂದರೆ ತುಂಬ ಬಿಸಿಲಿತ್ತು. ನೋಡಿ ಈ ಥರ ಎಲ್ಲವನ್ನು ಹಾಕ್ಕೊಂಡು ನೋಡಿ ಈ ಥರ ಆಗಿ ನೋಡಿ ಈ ಥರ ಒಳ್ಳೆ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಹಾಕ್ಕೊಳ್ಬೇಕು. ಇದಾದಮೇಲೆ ನಂತರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸ್ಟೋರ್ ಮಾಡಿಡಬೇಕು. ಇದು ನೋಡಿ ನನ್ನದು ಒಣಗಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು 1 ವರ್ಷ ತನಕ ಇಡ್ಬೋದು, ಏನಾಗೋದಿಲ್ಲ. ಇದನ್ನು ಟೀ ಟೈಮಿಗೆ ಅಥವಾ ಊಟ ಮಾಡುವಾಗ ಸಹ ಇದು ಹಪ್ಪಳವನ್ನು ಕರಿದು ತಿನ್ಬೋದು, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಕೆಲವರು ಗ್ರೈಂಡ್ ಮಾಡುವಾಗ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾರೆ, ನಾನು ಹಾಕ್ಕೊಳ್ಳಿಲ್ಲ. ನನ್ನ ಮಗ ಇದ್ದಾನಲ್ವ, ಅವನಿಗೆ ಖಾರ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದೇ ಥರ ನಾನು ಡಿಫ್ರೆಂಟ್ ರೆಸಿಪೀಸ್ ವಿಡಿಯೋ ಅಥವಾ ಟ್ರಾವೆಲ್ ವಿಡಿಯೋ ಎಲ್ಲ ಹಾಕ್ಕೊಳ್ತೇನೆ. ನೀವು ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಒಳ್ಳೆಯಾಗಿ ಫ್ರೈ ಆಯಿತು ನೋಡಿ. ಇದನ್ನೀಗ ನಿಮಗೆ ತೋರಿಸ್ತೇನೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಕಪ್ಪಾಗ್ತದೆ ನೋಡಿ, ಕಲರ್ ಚೇಂಜ್ ಆಗ್ತದೆ. ನೋಡಿ ಇಷ್ಟಾದರೆ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.